ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಾಬ್ಸ್ ಕಾರ್ನರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಉಡುಪಿ ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಮಲ್ಪೆಯಲ್ಲಿ ಅಪ್ರೆಂಟಿಸ್ ಟ್ರೈನಿಂಗ್ ಆಗಿ ಒಂದು ನೋಟಿಫಿಕೇಶನ್ ಅನ್ನ ಬಿಡುಗಡೆ ಮಾಡಿರುವಂತದ್ದು. ಇನ್ನು ಈ ಒಂದು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಗೆ ಸಂಬಂಧಪಟ್ಟಂತೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಹಾಗೂ ಸೆಲೆಕ್ಷನ್ ಪ್ರೋಸೆಸ್ ಅನ್ನ ಮುಂದೆ ನೋಡ್ತಾ ಹೋಗೋಣ. ಚಾನೆಲ್ ಅನ್ನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಉಡುಪಿ ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಮಲ್ಪೆಯಲ್ಲಿ 1 ವರ್ಷದ ಅವಧಿಗೆ ಒಂದು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಆಗಿ ಒಂದು ನೋಟಿಫಿಕೇಶನ್ ನ ಹೊರಡಿಸಲಾಗಿರುವಂತದ್ದು. ಇನ್ನು ITI ಆದಂತಹ ಅಭ್ಯರ್ಥಿಗಳಿಗೆ ಈ ಒಂದು ಟ್ರೈನಿಂಗ್ ನೀಡಲಾಗ್ತದೆ. ಇನ್ನು ITI ನಲ್ಲಿ ಯಾವ್ಯಾವ ಟ್ರೇಡ್ ನವರಿಗೆ ಈ ಒಂದು ಟ್ರೈನಿಂಗ್ ಅನ್ನ ನೀಡಲಾಗ್ತದೆ ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಡೀಸೆಲ್ ಮೆಕ್ಯಾನಿಕ್, ಬೆಂಚ್ ಫಿಲ್ಟರ್, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ ಈ ಒಂದು ಟ್ರೇಡ್ ಗೆ ಸಂಬಂಧಪಟ್ಟಂತೆ ಒಟ್ಟು 5 ಸೀಟ್ಗಳು ಖಾಲಿ ಇರುವಂತದ್ದು. ಇನ್ನು ಇಲೆಕ್ಟ್ರಿಷಿಯನ್ಸ್ ಈ ಒಂದು ಟ್ರೇಡ್ ಗೆ ಸಂಬಂಧಪಟ್ಟಂತೆ 4 ಸೀಟ್ಗಳು ಖಾಲಿ ಇದೆ. ಇನ್ನು ವೆಲ್ಡರ್ ಈ ಒಂದು ಟ್ರೇಡ್ ಗೆ ಸಂಬಂಧಪಟ್ಟಂತೆ 1 ಸೀಟ್ ಖಾಲಿ ಇರುವಂತದ್ದು. ಇನ್ನು ಪ್ಲಂಬರ್ 2 ಸೀಟ್, ಒಟ್ಟು 12 ಸೀಟ್ಗಳು ಈ ಒಂದು ITI ನ ಟ್ರೇಡ್ ಗೆ ಸಂಬಂಧಪಟ್ಟಂತೆ ಇರುವಂತದ್ದು. ಈ ಒಂದು ಟ್ರೈನಿಂಗ್ ನ ಸಮಯದಲ್ಲಿ ಸ್ಟಿಫಂಡ್ 8,000 ರೂಪಾಯಿ ಸ್ಟಿಫಂಡ್ ಅನ್ನ ನೀಡಲಾಗ್ತದೆ ಮತ್ತು ಮೀಲ್ ಅಲೋವೆನ್ಸಸ್ ಸಹ ಇರುವಂತದ್ದು. ಇನ್ನು ಈ ಒಂದು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಗೆ ಸಂಬಂಧಪಟ್ಟಂತೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದ್ರೆ ಅಭ್ಯರ್ಥಿಗಳು 10th ಅನ್ನ ಪಾಸ್ ಆಗಿರಬೇಕು, ಜೊತೆಗೆ ಸಂಬಂಧಪಟ್ಟಂತ ಟ್ರೇಡ್ ನಲ್ಲಿ ITI ನ ಪಾಸ್ ಆಗಿರಬೇಕಾಗಿರುತ್ತದೆ. ಇನ್ನು ಏಜ್ ಲಿಮಿಟ್ ಅನ್ನ ನೋಡೋದಾದ್ರೆ ಅಭ್ಯರ್ಥಿಗಳಿಗೆ ಕನಿಷ್ಠ 18 ವಯಸ್ಸು ಆಗಿರಬೇಕಾಗಿರುತ್ತದೆ. ಇನ್ನು ಡ್ಯೂರೇಷನ್ ಆಫ್ ಟ್ರೈನಿಂಗ್ ಅನ್ನ ನೋಡೋದಾದ್ರೆ ಅಭ್ಯರ್ಥಿಗಳಿಗೆ 1 ವರ್ಷಗಳ ಕಾಲ ಈ ಒಂದು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಇರುವಂತದ್ದು. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಅನ್ನ ನೋಡೋದಾದ್ರೆ ಅಭ್ಯರ್ಥಿಗಳು ಪಡೆದಿರುವಂತ ಅಂಕಗಳ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ಅನ್ನ ಮಾಡಲಾಗ್ತದೆ. ಈ ಒಂದು ಟ್ರೈನಿಂಗ್ ಗೆ ಸಂಬಂಧಪಟ್ಟಂತೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇನ್ನು ರಿಜಿಸ್ಟ್ರೇಷನ್ ಮತ್ತು ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಬಗ್ಗೆ ನೋಡೋದಾದ್ರೆ ಅಭ್ಯರ್ಥಿಗಳು ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಿ ನಮ್ಮ ಒಂದು ರೀಸೆಂಟ್ ಪಾಸ್ಪೋರ್ಟ್ ಸೈಜಿನ ಫೋಟೋ ಕಾಪಿಯ ಜೊತೆಗೆ ನಮ್ಮ ಎಲ್ಲಾ ಡಾಕ್ಯುಮೆಂಟ್ ಗಳನ್ನ ಸ್ಕ್ಯಾನ್ ಮಾಡಿ ಈ ಒಂದು ಇಮೇಲ್ ಐಡಿಗೆ ಸೆಂಡ್ ಮಾಡಬೇಕಾಗಿರುತ್ತದೆ. career@udupi.csl.com ಈ ಒಂದು ಮೇಲ್ ಐಡಿಯ ಮುಖಾಂತರ ನಾವು ನಮ್ಮ ಅಪ್ಲಿಕೇಶನ್ ಫಾರ್ಮ್ ಅನ್ನ ಸೆಂಡ್ ಮಾಡಬೇಕಾಗಿರುತ್ತದೆ. ಇನ್ನು ಈ ಒಂದು ಟ್ರೈನಿಂಗ್ ಗೆ ಸಂಬಂಧಪಟ್ಟಂತೆ ಆನ್ಲೈನ್ ಮುಖಾಂತರ ಅಥವಾ ಆಫ್ಲೈನ್ ಮುಖಾಂತರ ಒಂದು ಅರ್ಜಿ ಸಲ್ಲಿಕೆ ಇರೋದಿಲ್ಲ. ನಮ್ಮ ಎಲ್ಲ ಡಾಕ್ಯುಮೆಂಟ್ ಗಳನ್ನ career@udupi.csl.com ಈ ಒಂದು ಮೇಲ್ ಐಡಿಗೆ ಸೆಂಡ್ ಮಾಡಬೇಕಾಗಿರುತ್ತದೆ. ಇಷ್ಟಾದಂತಹ ಕ್ಯಾಂಡಿಡೇಟ್ ಗಳಿಗೆ ಕೇವಲ ಮೇಲ್ ಐಡಿಯ ಮುಖಾಂತರ ಅವರಿಗೆ ಇನ್ಫಾರ್ಮೇಶನ್ ಅನ್ನ ನೀಡಲಾಗುವಂತದ್ದು. ನಮ್ಮ ಎಲ್ಲ ಡಾಕ್ಯುಮೆಂಟ್ ಗಳನ್ನ ನಾವು ಮೇಲ್ ಐಡಿಗೆ ಸೆಂಡ್ ಮಾಡಿದ ನಂತರ UCSL ನಿಂದ ಒಂದು ಯುನಿಕ್ ರಿಜಿಸ್ಟ್ರೇಷನ್ ನಂಬರ್ ಅನ್ನು ಸಹ ನಮಗೆ ಕಳಿಸಲಾಗ್ತದೆ. ಈ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನು ನಾವು ರೆಫರೆನ್ಸ್ ಗೆ ಇಟ್ಟುಕೊಳ್ಳಬೇಕಾಗಿರುತ್ತದೆ. ಶಾರ್ಟ್ ಲಿಸ್ಟ್ ಆದಂತಹ ಕ್ಯಾಂಡಿಡೇಟ್ ಗಳಿಗೆ ಮೇಲ್ ಮುಖಾಂತರ ಒಂದು ಇನ್ಫಾರ್ಮೇಶನ್ ಅನ್ನ ಕಳಿಸಲಾಗುತ್ತದೆ. ಶಾರ್ಟ್ ಲಿಸ್ಟ್ ಆದಂತಹ ಕ್ಯಾಂಡಿಡೇಟ್ ಗಳಿಗೆ ಮೇಲ್ ಮುಖಾಂತರ ಇನ್ಫಾರ್ಮೇಶನ್ ಅನ್ನ ಸೆಂಡ್ ಮಾಡಲಾಗುತ್ತದೆ. ಇನ್ನು ಅಪ್ಲಿಕೇಶನ್ ಅನ್ನ ಮೇಲ್ ಮುಖಾಂತರ ಸೆಂಡ್ ಮಾಡಲು ಪ್ರಾರಂಭ ದಿನಾಂಕ ಡಿಸೆಂಬರ್ 30, 2024 ರಿಂದ ಕೊನೆಯ ದಿನಾಂಕ ಜನವರಿ 30, 2025 ಅಭ್ಯರ್ಥಿಗಳಿಗೆ ಮೇಲ್ ಮುಖಾಂತರ ಅಪ್ಲಿಕೇಶನ್ ಅನ್ನ ಸೆಂಡ್ ಮಾಡಲು ಅವಕಾಶ ಇರುತ್ತದೆ. ಇವಿಷ್ಟು ಈ ಒಂದು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿರುತ್ತದೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.